ಎಲ್ರಿಗೂ ನಮಸ್ಕಾರ. ನಮಗೆ ಹೆಲ್ತ್ ಅಂದಾಗ ಸಾಮಾನ್ಯವಾಗಿ ನಾವು ಆಸ್ಪತ್ರೆಯನ್ನು ಕಲ್ಪನೆ ಮಾಡ್ಕೋತೀವಿ, ವೈದ್ಯರನ್ನು ಕಲ್ಪನೆ ಮಾಡ್ಕೋತೀವಿ. ಆದರೆ ನಾವು ನಮ್ಮ ದೇಹದ ರಿಕ್ವೈರ್ಮೆಂಟ್ ಏನು ನಮಗೆ ಅವಶ್ಯಕತೆ ಇದೆ, ಯಾವ ರೀತಿಯಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದನ್ನು ವಿಚಾರ ಮಾಡೋದಿಲ್ಲ. ನಿಜ ಹೇಳಬೇಕಂದ್ರೆ ನಾವು ನಮ್ಮ ಇಂಟೇಕ್ ಅಂದರೆ ನಾವು ಏನು ತಗೋತೀವಿ ಅದರ ಮೇಲೇ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ದೈಹಿಕ ಆರೋಗ್ಯಕ್ಕೆ ಆಹಾರ ಮತ್ತು ನೀರು. ಆಹಾರದಲ್ಲಿ ನಾವು ಏನು ಆಹಾರ ತಗೋತೀವಿ ಅದೇ ನಮ್ಮ ಪ್ರತಿಯೊಂದು ಸೆಲ್ಸಿಗೆ ಹೋಗುತ್ತೆ. ಹಾಗೆ ಅದೇ ನಮ್ಮ ಜೀರ್ಣಕ್ರಿಯೆಯಿಂದ ಹಿಡಿದು ಪ್ರತಿಯೊಂದು ಸೆಲ್ಸಿನ ಕೆಲಸಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವು ತೆಗೆದುಕೊಳ್ಳುವ ಆಹಾರ ಸರಿ ಇದ್ದರೆ ಬಹುತೇಕ 80% ಆಫ್ ದಿ ರೋಗಗಳು ಬರಲ್ಲ. ನಂತರ ನಾವು ಏನು ಉಸಿರನ್ನು ತಗೋತೀವಿ ಅದು ಇಂಪಾರ್ಟೆಂಟ್. ಉಸಿರಲ್ಲಿ ಸುಮ್ಮನೆ ನಾವು ಅಂದ್ಕೊಂಡಾಗ ಆಕ್ಸಿಜನ್ ಪರ್ಸೆಂಟು ಈ ರೀತಿ ಅಲ್ಲ. ನಾವು ಉಸಿರನ್ನು ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಒಳಗೆ ಹಾಕೋತೀವಿ ಮತ್ತು ಯಾವ ರೀತಿಯ ಉಸಿರಿನಲ್ಲಿ ಯಾವುದೇ ರೀತಿಯ ವಾತಾವರಣದಲ್ಲಿ ಬದುಕ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಮೂರನೇದು, ನಮ್ಮ ಮೆದುಳಿಗೆ ಏನು ತಗೋತೀವಿ, ನಮ್ಮ ಕಣ್ಣಿಗೆ ಏನು ತಗೋತೀವಿ, ನಮ್ಮ ಕಿವಿಗೆ ಏನು ತಗೋತೀವಿ, ಇದು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ. ಸೊ ಹಾಗಾಗಿ ಈ ಒಂದು ಇಂಟೇಕ್ ಅನ್ನೋದು ಬಹಳ ಮುಖ್ಯ. ಅದರ ಪ್ರಕಾರವೇ ನಮ್ಮ ಔಟ್ಪುಟ್ ಇರುತ್ತೆ. ನಾವು ಏನು ತಿಂತೀವೋ ಅದೇ ಮಾರನೇ ದಿನ ನಮಗೆ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ನಾವು ಮೆದುಳಿಗೆ ಏನು ತಿಂತೀವೋ ಅದೇ ನಮ್ಮ ವೃತ್ತಿ, ನಮ್ಮ ಕರ್ಮದಲ್ಲಿ ಬರುತ್ತೆ. ಕಿವಿಯಲ್ಲಿ ಏನು ಕೇಳ್ತೀವೋ ಅದೇ ನಮ್ಮ ಬಾಯಿಂದ ಬರುತ್ತೆ. ಕಣ್ಣಲ್ಲಿ ಏನು ನೋಡ್ತೀವೋ ಅದೇ ನಮ್ಮ ಮತ್ತೆ ಮೆದುಳಿಗೆ ಹೋಗುತ್ತೆ, ಅದರಿಂದ ನಮ್ಮ ಕೆಲಸಗಳು ಆಗುತ್ತೆ. ಹೀಗೆ ಅದೇ ರೀತಿ ಉಸಿರಲ್ಲೂ ಕೂಡ ಅಷ್ಟೇ, ನಾವು ಏನು ತಗೋತೀವೋ ಅದನ್ನೇ ಹೊರಗಡೆ ಬಿಡ್ತೀವಿ. ಹಾಗಾಗಿ ನಮ್ಮ ಇಂಟೇಕ್ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡಿದರೆ ಬಹಳಷ್ಟು ರೀತಿಯ ರೋಗಗಳನ್ನು ತಡಿಬಹುದು. ಈ ವಿಷಯದಲ್ಲಿ ಯಾವುದೇ ಒಬ್ಬ ವೈದ್ಯರ ಸಲಹೆ ತಿನ್ನಬೇಕಾಗಲ್ಲ, ಅದನ್ನು ನಾವೇ ವಿಚಾರ ಮಾಡ್ಕೋಬೇಕಾಗತ್ತೆ. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಬಹಳಷ್ಟು ವಿಷಯಗಳನ್ನು ನಾವೇ ವಿಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಸ್ವಲ್ಪ ಕುಳಿತುಕೊಂಡು ವಿಚಾರ ಮಾಡಿದ್ರೆ ಎಲ್ಲವೂ ಸ್ಪಷ್ಟ ಆಗುತ್ತೆ. ಸೊ ಇದೇ ಒಂದು ಉತ್ತಮ ದೈಹಿಕ ಮಾನಸಿಕ ಆರೋಗ್ಯದ ಒಂದು ಗುಟ್ಟು.